ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನ್ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಹ್ಮ್, ರವೆ ಉಂಡೆ ಮಾಡೋದಕ್ಕೆ ಒಂದು ಗ್ಲಾಸ್ ಫುಲ್ ರವೆ ತಗೊಂಡಿದ್ದೀನಿ. ರವೆ ಸೂಜಿ ರವೆ ಅಂತಾನೂ ಕರೀತಾರೆ, ಚಿರೋಟಿ ರವೆ ಅಂತಾನೂ ಕರೀತಾರೆ. ಒಂದು ಗ್ಲಾಸ್ ಫುಲ್ ತಗೊಂಡಿದ್ದೀನಿ. ಹಾಲು ತಗೊಂಡಿದ್ದೀನಿ. ಕಾದು ತಣ್ಣಗಾಗಿರೋ ಹಾಲು ತಗೊಂಡಿದ್ದೀನಿ. ತುಪ್ಪ ತಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. 4 ಏಲಕ್ಕಿ ತಗೊಂಡಿದ್ದೀನಿ. ಇವಾಗ ಒಂದ್ ಕಡಾಯಿ ಇಟ್ಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್. ಒಂದ್ ಕಡಾಯಿ ಇಟ್ಬಿಟ್ಟು ತುಪ್ಪ ಹಾಕಿದ್ದೀನಿ. ಫಸ್ಟ್ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಹುರಿದಾದ್ಮೇಲೆ ಇದ್ರಲ್ಲೇ ರವೆ ಹಾಕೊಂಡು ಹುರ್ಕೋತೀನಿ. ಹುರಿದಿದೆ ನೋಡಿ ಸ್ನೇಹಿತರೆ, ಈ ತರ ಹುರಿಬೇಕು. ಈ ತರ ಬ್ರೌನ್ ಕಲರ್ ಬರೋವರ್ಗುನು ಹುರಿದು ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಕಡಾಯಿಗೆ ತುಪ್ಪ ಹಾಕ್ಬಿಟ್ಟು ರವೆ ಹುರ್ಕೋತಾ ಇದ್ದೀನಿ. ಒಂದ್ ಗ್ಲಾಸ್ ಫುಲ್ ತಗೊಂಡಿದ್ದಲ್ಲ, ರವೆ ಹುರ್ಕೋತಾ ಇದ್ದೀನಿ. ರವೆನ ಹುರ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ರವೆ ಹುರ್ಕೋತಾ ಇದ್ದೀನಿ. ರವೆನ ಕಡಿಮೆ ಉರಿ ಇಟ್ಕೊಂಡು ಹುರ್ಕೊಳ್ಳೋಣ. ನೀಟಾಗಿ ಹುರ್ಕೊಳ್ಳೋಣ ರವೆನ. ಚೆನ್ನಾಗಿ ಹುರಿಬೇಕು ರವೆ ತುಪ್ಪದಲ್ಲಿ. ಆ ಉಂಡೆ ಉಂಡೆ ತರ ಇರೋದೆಲ್ಲ ನೀಟಾಗಿ ಇದಾಗಬೇಕು. ರವೆನ ಹುರ್ಕೊಂಡು ಒಂದು 5 ನಿಮಿಷನಾದ್ರೂ ರವೆನ ಕಡಿಮೆ ಉರಿ ಇಟ್ಕೊಂಡು ಹುರ್ಕೋಬೇಕು. ಇವಾಗ ಹುರ್ಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೀಟಾಗಿ ಹುರ್ಕೋಬೇಕು. ಜಾಸ್ತಿ ಫ್ಲೇಮ್ ಅಲ್ಲಿ ಹುರ್ಕೋಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಕಡಿಮೆ ಉರಿ ಇಟ್ಕೊಂಡೇನೆ ಹುರ್ಕೊಳ್ಳಿ. ಅದು ರವೆ ಹುರಿದು ಒಂಥರ ಸ್ಮೆಲ್, ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಆ ತರ ಸ್ಮೆಲ್ ಬರೋವರ್ಗುನು ಹುರಿಬೇಕು. ನೀಟಾಗಿ ಹುರ್ಕೊಳ್ಳೋಣ. ಬರ್ತಾ ಇದೆ, ಲೈಟ್ ಆಗಿ ಸ್ಮೆಲ್ ಬರ್ತಾ ಇದೆ. ತುಪ್ಪದಲ್ಲಿ ಹುರಿತೇವಲ್ಲ, ಅದು ಹುರಿದಾಗ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಒಂದು ಗ್ಲಾಸ್ ರವೆಗೆ ಅರ್ಧ ಗ್ಲಾಸ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅರ್ಧ ಗ್ಲಾಸ್ ಸಕ್ಕರೆ ಕರೆಕ್ಟ್ ಆಗಿರುತ್ತೆ. ಜಾಸ್ತಿ ಆದ್ರೆ ಜಾಸ್ತಿ ಸ್ವೀಟ್ ಆಗ್ಬಿಡುತ್ತೆ ಸ್ನೇಹಿತರೆ. ಇವಾಗ ನಾನು ಅರ್ಧ ತಗೊಂಡಿದ್ದೀನಿ. ಒಂದು ಗ್ಲಾಸ್ ಫುಲ್ ರವೆಗೆ ಅರ್ಧ ಗ್ಲಾಸ್ ಸಕ್ಕರೆ ತಗೊಂಡಿದ್ದೀನಿ. ಇದನ್ನ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. 4 ಏಲಕ್ಕಿ ಹಾಕೊಂಡಿದ್ದೀನಿ. ಇದು ಸಕ್ಕರೆನ ಪೌಡರ್ ಮಾಡ್ಕೊಳ್ಳೋಣ. ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಹುರಿದಿಟ್ಟಿರೋ ರವೆಗೆ ಒಣ ಕೊಬ್ಬರಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ, ಅದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಪೌಡ್ರು ಮಾಡಿಟ್ಕೊಂಡಿದ್ದಲ್ಲ, ಈ ತರ ಆಗ್ಬೇಕು ಪೌಡ್ರು. ಈ ತರ ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ ಸಕ್ಕರೆನ. ಇವಾಗ ಅದಕ್ಕೆ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫುಲ್ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ರವೆ ಉಳಿದೇ ಇರೋ ತರ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಎಲ್ಲಾ ಕಡೆನೂ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಉಂಡೆ ಉಂಡೆ ತರ ಆಗುತ್ತೆ, ಆ ತರ ಆಗ್ಬಾರ್ದದು. ಉಂಡೆ ಉಂಡೆ ತರ ಆದ್ರೆ ಉಂಡೆ ಚೆನ್ನಾಗ್ ಬರಲ್ಲ. ಈ ತರ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ತರ ಮಿಕ್ಸ್ ಆಗಿದೆ ಈಗ ನೋಡಿ, ನಿಮಗೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದೆ. ಹಾಲು ಹಾಕೋತಾ ಇದ್ದೀನಿ ಸ್ನೇಹಿತರೆ. ಕಾದು ತಣ್ಣಗಾಗಿರೋ ಹಾಲಿದು, ಬಿಸಿ ಹಾಲಲ್ಲ, ಕಾದು ಆರಿರೋ ಹಾಲು. ಇವಾಗ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಗಂಟಾಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಈ ತರ ಕೈ ಬಿಡ್ದಿರ ತಿರ್ಗಿಸ್ತಾ ಇರ್ಬೇಕು. ಈ ತರ ಕ್ಲೀನ್ ಆಗಿ ಎಲ್ಲಾ ಕಡೆನೂ ಮಿಕ್ಸ್ ಮಾಡಿ. ಹಾಲು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಜಾಸ್ತಿ ಹಾಲು ಹಾಕೊಂಡ್ರೆ ನೀರ್ ತರ ಆಗ್ಬಿಡುತ್ತೆ. ಉಂಡೆ ಸರಿ ಬರಲ್ಲ. ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ಸ್ನೇಹಿತರೆ.
ಹಾಲ್ನ ನೋಡ್ಕೊಂಡು ಹಾಕೊಳ್ಳಿ. ಹಾಲ್ ಜಾಸ್ತಿ ಆದ್ರೆ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ. ಇವಾಗ ನಾನು ಹಾಕೊಂಡಿರೋ ಹಾಲ್ ಕರೆಕ್ಟ್ ಆಗಿದೆ. ಕ್ಲೀನಾಗಿ ಈ ತರ ತಿರ್ಸ್ಕೊಂಡು ಒಂದ್ 5 ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ನಾನು. ಯಾರೆಲ್ಲ ಈ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಇವಾಗ ಆಗಿದೆ. 5 ನಿಮಿಷ ನಾನು ಬಿಟ್ಟಿದ್ದೆ, ಕ್ಲೋಸ್ ಮಾಡಿಬಿಟ್ಟಿದ್ದೆ. ಉಂಡೆ ಕಟ್ಟೋಣ ಸ್ನೇಹಿತರೆ. ಮೀಡಿಯಂ ಸೈಜ್ ತಗೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಮೀಡಿಯಂ ಸೈಜ್ ಉಂಡೆ ಮಾಡ್ಕೊತಾ ಇದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ, ಇಲ್ಲಾಂದ್ರೆ ಬಿಸಿ ಕೈ ಕಟ್ಟೋದಕ್ಕಾಗೋದಿಲ್ಲ, ಉಂಡೆ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ರೆ ಬಿಸಿ ಅಷ್ಟೊಂದು ತಾಗೋದಿಲ್ಲ. ನೋಡಿ ಈ ತರ ಉಂಡೆ ಮಾಡ್ತಾ ಇದ್ದೀನಿ. ಆಮೇಲೆ ತಣ್ಣಗಾದ್ಮೇಲೆಲ್ಲ ಗಟ್ಟಿ ಆಗುತ್ತೆ ಸ್ನೇಹಿತರೆ. ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು. ಉಂಡೆ ಬೇಗ ಆಗ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಈ ತರ ಮಾಡ್ತಾ ಇದ್ದೀನಿ ಉಂಡೆನ. ಥ್ಯಾಂಕ್ ಯು ಫಾರ್ ವಾಚಿಂಗ್.